ರೀ ಬಂದ್ರಾ? ಬೇಗ ರೆಡಿಯಾಗಿ ಇವತ್ತಾದ್ರೂ ಹೊರಗಡೆ ಡಿನ್ನರ್ಗೆ ಹೋಗೋಣ. ತುಂಬ ಸುಸ್ತಾಗ್ಬಿಟ್ಟಿದ್ದೆ ಗೌತಮಿ. ಆಫೀಸಲ್ಲಿ ತುಂಬ ಸುಸ್ತಾಗಿದೆ, ಆಮೇಲೆ ಹೋಗೋಣವಾ? ಪ್ರತಿ ಸರಿ ಕೇಳ್ದಾಗ ಕೂಡ ಇದೇ ಆಯ್ತು. ವಾರ ಪೂರ್ತಿ ಕಾಯ್ತೀನಿ, ಒಂದೇ ಒಂದಿನ ಹೊರಗಡೆ ಹೋಗೋಣ ಅಂತಂದ್ರೆ ಕಾರಣ ಹೇಳ್ತೀರಾ. ಥೂ. ರೀ ತಗೊಳ್ಳಿ, ಊಟ ಮಾಡಿ. ಹಾಂ, ಅಲ್ಲಿಕ್ಕೋ. ಊಟ ಮಾಡೋ ಟೈಮಲ್ಲಾದ್ರೂ ಈ ಕೆಲಸನ ಸೈಡಿಗೆ ಇಟ್ಬಿಟ್ಟು ನನಗೆ ಅಂತ ಇವಾಗಾದ್ರೂ ಟೈಮ್ ಕೊಡ್ರಿ. ನಿನ್ನ ಪ್ರಾಬ್ಲಮ್ ಆದರೂ ಏನು ಗೊತ್ತು? ನಾನು ಕಷ್ಟಪಡ್ತಾ ಇರೋದೇ ನಿನಗೋಸ್ಕರ. ನಿನ್ಗೆ ಬೇಕಾಗಿದ್ದೆಲ್ಲ ನಾನು ತಂದು ಕೊಡ್ತಾ ಇದ್ದೀನಲ್ಲ, ಇನ್ನೂ ಏನು ನಿನ್ನ ಸಮಸ್ಯೆ? ಆರಾಮಾಗಿ ಮನೇಲಿ ಇರ್ಬೋದಲ್ವಾ? ನನಗೆ ಬೇಕಾಗಿರೋದು ನಿಮ್ ದುಡ್ಡು, ನಿಮ್ ದುಬಾರಿ ವಸ್ತು ಅಲ್ಲ. ನಿಮ್ ಟೈಮು, ನಿಮ್ ಪ್ರೀತಿ ಬೇಕಾಗಿರೋದು ನನಗೆ. ಯಾವಾಗ ನೋಡಿದ್ರು ಕೆಲ್ಸ 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 ಅಂತ ಅನ್ಕೊಂಡು ಸಂಸಾರ ಅನ್ನೋದೇ ಮರ್ತ್ಬಿಟ್ಟಿದ್ದೀರಾ ನೀವು. ನಾವು ಜೊತೆಲಿ ಸಿನಿಮಾ ನೋಡಿ ಪಾರ್ಕಿಗೆ ಹೋಗಿ ಎಷ್ಟು ದಿನ ಆಯ್ತು ಅಂತ ನಿಮಗೆ ಏನಾದ್ರು ನೆನಪಿದ್ಯಾ? ನನ್ಗಿಂತ ನಿಮಗೆ ಈ ಲ್ಯಾಪ್ಟಾಪು ನಿಮ್ ಕೆಲ್ಸನೇ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಅಲ್ವಾ? ಯಾಕೇನಾಯ್ತು? ಒಂದ್ ಹೆಣ್ಣಿಗೆ ಗಂಡ ಸಂಪಾದನೆ ಮಾಡೋ ಹಣಕ್ಕಿಂತ ಅವಳ ಮಾತನ್ನ ಕೇಳೋ ಅಂತ ಗಂಡ ಸಿಕ್ಕಿದ್ರೆ ಸಾಕು ಅಂತ ಅನ್ಸುತ್ತೆ. ನಾವು ಬದುಕಿರೋದು ಕೆಲಸ ಮಾಡೋದಕ್ಕಲ್ಲ, ಬದುಕೋಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು. ಇದು ಯಾವಾಗ ನಿಮಗೆ ಅರ್ಥ ಆಗುತ್ತೋ ಏನೋ. ಸಾರಿ ಗೊತ್ತು, ಆಫೀಸ್ ಟೆನ್ಷನಲ್ಲಿ ನಾನು ನಿನ್ನ ಮರ್ತೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ನಾಳೆ ಆಫೀಸಿಗೆ ರಜೆ ಹಾಕ್ತೀನಿ, ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ತೀನಿ. ಇಡೀ ದಿನ ನಿನ್ನ ಜೊತೆ ಇರ್ತೀನಿ. ನೀನು ಏನು ಹೇಳ್ತೀಯೋ ಅದನ್ನೇ ಕೇಳ್ತೀನಿ, ಓಕೆನಾ? ಓಕೆ. ಕೆಲಸ ಜೀವನದ ಒಂದು ಭಾಗವೇ ಹೊರತು ಕೆಲಸವೇ ಜೀವನವಲ್ಲ. ಪ್ರೀತಿ ಪಾತ್ರರಿಗೆ ನೀಡುವ ಸಮಯವೇ ಶ್ರೇಷ್ಠವಾದ ಉಡುಗೊರೆ.